ಲೈವ್ ರಿಪೋರ್ಟ್ ಅನ್ನ ಮಾಡಿದ್ದಾರೆ ಕಾಶ್ಮೀರದಿಂದ. ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದರ ವಿವರಣೆಯನ್ನ ನೀಡಿದ್ದಾರೆ. ಭಾರತೀಯ ಸೇನಾ ಪಡೆ ತೋರಿಸ್ತಾ ಇರುವ ಪ್ರತಿ ದಾಳಿಯ ಇಂಚಿಂಚು ಮಾಹಿತಿಯನ್ನ ಕೂಡ ಹಂಚಿಕೊಳ್ತಾ ಇದ್ದಾರೆ. ರಂಜಿತ್ ಶಿರ್ಯಾರ್ ಹಾಗೆ ಅಭಿಷೇಕ್, ರಿಪಬ್ಲಿಕ್ ಕನ್ನಡದ ಇಬ್ಬರು ಪ್ರತಿನಿಧಿಗಳು. ಹೇಳಿ ಪಾಕಿಸ್ತಾನ ಭಾರತ ಇಷ್ಟೆಲ್ಲ ಮಾಡಿದ್ರು ಕೂಡ ಮತ್ತೆ 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 ದಾಳಿಯನ್ನ ನಡೆಸ್ತಾನೆ ಇದೆ, ಗುಂಡಿನ ದಾಳಿಯನ್ನ ನಡೆಸ್ತಾನೆ ಇದೆ. ಭಾರತದ ದಾಳಿಗೆ ಪಾಪಿ ಪಾಕಿಸ್ತಾನ ತತ್ತರಿಸಿ ಹೋಗಿದೆ. ರಣರಂಗದಲ್ಲಿ ಶತ್ರು ರಾಷ್ಟ್ರಕ್ಕೆ ಭಾರತ ಚೆನ್ನಾಗಿ ಏಟು ಕೊಟ್ಟಿದೆ, ಬಗ್ಗು ಬಡಿದಿದೆ. ಪಾಕಿಸ್ತಾನದಲ್ಲಿ ಭಾರತದ ಪರಾಕ್ರಮ ಹೇಗಿತ್ತು ಬನ್ನಿ ನೋಡಿ. ಯುದ್ಧ ಪಾಪಿ ಪಾಕಿಸ್ತಾನ ಧೀರ ಹಿಂದೂಸ್ತಾನದ ನಡುವೆ ಅಸಲಿ ಯುದ್ಧ ಶುರುವಾಗಿದೆ. ರಣರಂಗದಲ್ಲಿ ಪಾಕಿಸ್ತಾನವನ್ನ ಭಾರತ ಬಗ್ಗು ಬಡಿದಿದೆ. ತಿರ್ಬೋಕಿ ರಾಷ್ಟ್ರವನ್ನ ಇಂಡಿಯಾ ಪೀಸ್ ಮಾಡ್ತಾ ಇದೆ. ಆಕಾಶದಲ್ಲೇ ಶತ್ರು ದೇಶವನ್ನ ಒಡೀಸ್ ಮಾಡಿದೆ. ಭಾರತದ ಪರಾಕ್ರಮಕ್ಕೆ ಪಾಕಿಸ್ತಾನ್ ಒಡೀಸ್. ಪಾಕಿಸ್ತಾನದ ಎಲ್ಲಾ ದಾಳಿಗಳು ಫೇಲ್. ತಡರಾತ್ರಿ 7 ಗಂಟೆ ಸುಮಾರಿಗೆ ಪಾಕಿಸ್ತಾನ ಜಮ್ಮು ಏರ್ಪೋರ್ಟ್ ಅನ್ನ ಗುರಿಯಾಗಿಸಿ ದಾಳಿ ಶುರು ಮಾಡಿತು. ಉಗ್ರರನ್ನ ಮಟ್ಟ ಹಾಕಿದ್ದಕ್ಕೆ ಅಮಾಯಕ ಭಾರತೀಯರನ್ನ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಲು ಯತ್ನಿಸಿತು. ಆದರೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ S-400 ಆಕಾಶದಲ್ಲೇ ಪಾಕ್ ಕ್ಷಿಪಣಿಗಳನ್ನ ಉಡೀಸ್ ಮಾಡಿಬಿಡ್ತು. ಕಣ್ಣು ಮುಚ್ಚಿ ಬಿಡೋದ್ರಲ್ಲಿ ಎಲ್ಲಾ ಕ್ಷಿಪಣಿಗಳನ್ನ ಛಿದ್ರ ಮಾಡಿಬಿಡ್ತು. ಭಾರತದ ಆಪತ್ ಬಾಂಧವ ಗೇಮ್ ಚೇಂಜರ್ ಸುದರ್ಶನ್ ಚಕ್ರ ಪಾಕಿಸ್ತಾನವನ್ನ ಮುಗಿಲಲ್ಲೇ ಹೊಡೆದು ಉರುಳಿಸಿತು. ಭಾರತದ ಜಮ್ಮು, ಅಖ್ನೂರ್, ಉಧಂಪುರ್, ಆರ್ಎಸ್ಪುರ, ಸಾಂಬಾ ನಗರಗಳ ಮೇಲೆ ಪಾಕ್ ಸೇನೆ ಕ್ಷಿಪಣಿಗಳನ್ನು ಹಾರಿಸಿತು. ಆದರೆ ಪಾಕಿಸ್ತಾನದ ಎಲ್ಲಾ ದಾಳಿಯನ್ನು ಭಾರತ ನುಚ್ಚು ನೂರು ಮಾಡಿತು. ಮುಗಿಲಲ್ಲೇ ಪಾಕ್ ಕ್ಷಿಪಣಿಗಳನ್ನ ಭಾರತೀಯ ಸೇನೆ ಛಿದ್ರ ಮಾಡಿ ಬಿಸಾಕ್ತು. ಪಾಕ್ 12 ನಗರಗಳ ಮೇಲೆ ರಣಭೀಕರ ದಾಳಿ. ಅದ್ಯಾವಾಗ ಪಾಕಿಸ್ತಾನ ಜಮ್ಮು ಏರ್ಪೋರ್ಟ್ ಮೇಲೆ ದಾಳಿ ಮಾಡೋಕೆ ಯತ್ನಿಸಿತು, ಭಾರತ ಕೆರಳಿ ಕೆಂಡವಾಯಿತು. ರೌದ್ರ ರೂಪ ತಾಳಿದ ಹಿಂದೂಸ್ತಾನ ಪ್ರತಿ ದಾಳಿಯನ್ನ ಶುರು ಮಾಡಿಯೇ ಬಿಟ್ಟಿತ್ತು. ಪಾಕಿಸ್ತಾನದ 12 ನಗರಗಳ ಮೇಲೆ ಭಾರತೀಯ ಸೇನೆ ಭಯಾನಕ ಕೌಂಟರ್ ಅಟ್ಯಾಕ್ ಮಾಡಿತು. ರಾವಲ್ಪಿಂಡಿ, ಲಾಹೋರ್, ಕರಾಚಿ, ಚಕ್ವಾಲ್, ಗುಜರಾನ್ವಾಲ್, ಮಿಯಾನು, ಚೋರಾ, ಬಹಾವಲ್ಪುರ್ ನಗರಗಳ ಮೇಲೆ ಗುಂಡಿನ ಸುರಿಮಳೆಯನ್ನೇ ಸುರಿಸಿತು. ನಮ್ಮ ದಾಳಿಗೆ ಪಾಕಿಸ್ತಾನ ಛಿದ್ರವಾಗಿ ಹೋಯಿತು. 50ಕ್ಕೂ ಹೆಚ್ಚು ಪಾಕ್ ಕ್ಷಿಪಣಿಗಳು ಉಡೀಸ್. ಪಾಕಿಸ್ತಾನದ 50ಕ್ಕೂ ಹೆಚ್ಚು ಕ್ಷಿಪಣಿಗಳನ್ನ ಭಾರತ ಉಡೀಸ್ ಮಾಡಿದೆ. ಗೇಮ್ ಚೇಂಜರ್ S-400 ಎಲ್ಲಾ ಕ್ಷಿಪಣಿಗಳನ್ನ ಆಕಾಶದಲ್ಲೇ ಪೀಸ್ ಮಾಡಿದೆ. ಡ್ರೋನ್ಗಳನ್ನು ಕೂಡ ನಾಶ ಮಾಡಿದೆ. 4 ಪಾಕ್ ಯುದ್ಧ ವಿಮಾನಗಳು ಧ್ವಂಸ. ಒಂದಲ್ಲ ಎರಡಲ್ಲ, ಪಾಕಿಸ್ತಾನದ ಬರೋಬ್ಬರಿ 4 ಯುದ್ಧ ವಿಮಾನಗಳನ್ನ ಭಾರತೀಯ ವಾಯುಸೇನೆ ಹೊಡೆದು ಹಾಕಿದೆ. ಅಷ್ಟೇ ಅಲ್ಲ, ಓರ್ವ ಪೈಲಟ್ನ ಸೇನೆ ವಶಕ್ಕೆ ಪಡೆದುಕೊಂಡಿದೆ. ನೋಡಿದ್ರಲ್ವಾ, ಇದು ಜಸ್ಟ್ ಟ್ರೈಲರ್ ಅಷ್ಟೇ. ಭಾರತ ಅಸಲಿ ಯುದ್ಧವನ್ನ ಶುರು ಮಾಡಿಲ್ಲ. ಒಂದು ವೇಳೆ ಶುರು ಮಾಡಿದ್ರೆ ಪಾಕಿಸ್ತಾನ ಭೂಪಟದಲ್ಲೇ ಇರೋದಿಲ್ಲ. ಹೀಗೊಂದು ದೇಶ ಅನ್ನೋಕೆ ಒಂದೇ ಒಂದು ಕುರುಹು ಕೂಡ ಸಿಗೋದಿಲ್ವೇನೋ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಲೈವ್ ರಿಪೋರ್ಟ್ ಅನ್ನ ಮಾಡಿದ್ದಾರೆ ಕಾಶ್ಮೀರದಿಂದ. ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದರ ವಿವರಣೆಯನ್ನ ನೀಡಿದ್ದಾರೆ. ಭಾರತೀಯ ಸೇನಾ ಪಡೆ ತೋರಿಸ್ತಾ ಇರುವ ಪ್ರತಿ ದಾಳಿಯ ಇಂಚಿಂಚು ಮಾಹಿತಿಯನ್ನ ಕೂಡ ಹಂಚಿಕೊಳ್ತಾ ಇದ್ದಾರೆ. ರಂಜಿತ್ ಶಿರ್ಯಾರ್ ಹಾಗೆ ಅಭಿಷೇಕ್, ರಿಪಬ್ಲಿಕ್ ಕನ್ನಡದ ಇಬ್ಬರು ಪ್ರತಿನಿಧಿಗಳು.
ಹೇಳಿ ಪಾಕಿಸ್ತಾನ ಭಾರತ ಇಷ್ಟೆಲ್ಲ ಮಾಡಿದ್ರು ಕೂಡ ಮತ್ತೆ ದಾಳಿಯನ್ನ ನಡೆಸ್ತಾನೆ ಇದೆ, ಗುಂಡಿನ ದಾಳಿಯನ್ನ ನಡೆಸ್ತಾನೆ ಇದೆ. ಭಾರತದ ದಾಳಿಗೆ ಪಾಪಿ ಪಾಕಿಸ್ತಾನ ತತ್ತರಿಸಿ ಹೋಗಿದೆ. ರಣರಂಗದಲ್ಲಿ ಶತ್ರು ರಾಷ್ಟ್ರಕ್ಕೆ ಭಾರತ ಚೆನ್ನಾಗಿ ಏಟು ಕೊಟ್ಟಿದೆ, ಬಗ್ಗು ಬಡಿದಿದೆ. ಪಾಕಿಸ್ತಾನದಲ್ಲಿ ಭಾರತದ ಪರಾಕ್ರಮ ಹೇಗಿತ್ತು ಬನ್ನಿ ನೋಡಿ. ಯುದ್ಧ ಪಾಪಿ ಪಾಕಿಸ್ತಾನ ಧೀರ ಹಿಂದೂಸ್ತಾನದ ನಡುವೆ ಅಸಲಿ ಯುದ್ಧ ಶುರುವಾಗಿದೆ. ರಣರಂಗದಲ್ಲಿ ಪಾಕಿಸ್ತಾನವನ್ನ ಭಾರತ ಬಗ್ಗು ಬಡಿದಿದೆ. ತಿರ್ಬೋಕಿ ರಾಷ್ಟ್ರವನ್ನ ಇಂಡಿಯಾ ಪೀಸ್ ಮಾಡ್ತಾ ಇದೆ. ಆಕಾಶದಲ್ಲೇ ಶತ್ರು ದೇಶವನ್ನ ಒಡೀಸ್ ಮಾಡಿದೆ. ಭಾರತದ ಪರಾಕ್ರಮಕ್ಕೆ ಪಾಕಿಸ್ತಾನ ಒಡೀಸ್. ಪಾಕಿಸ್ತಾನದ ಎಲ್ಲಾ ದಾಳಿಗಳು ಫೇಲ್. ತಡರಾತ್ರಿ 7 ಗಂಟೆ ಸುಮಾರಿಗೆ ಪಾಪಿ ಪಾಕಿಸ್ತಾನ ಜಮ್ಮು ಏರ್ಪೋರ್ಟ್ ಅನ್ನ ಗುರಿಯಾಗಿಸಿ ದಾಳಿ ಶುರು ಮಾಡಿತು. ಉಗ್ರರನ್ನ ಮಟ್ಟ ಹಾಕಿದ್ದಕ್ಕೆ ಅಮಾಯಕ ಭಾರತೀಯರನ್ನ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಲು ಯತ್ನಿಸಿತು. ಆದರೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ S-400 ಆಕಾಶದಲ್ಲೇ ಪಾಕ್ ಕ್ಷಿಪಣಿಗಳನ್ನ ಉಡೀಸ್ ಮಾಡಿಬಿಡ್ತು. ಕಣ್ಣು ಮುಚ್ಚಿ ಬಿಡೋದ್ರಲ್ಲಿ ಎಲ್ಲಾ ಕ್ಷಿಪಣಿಗಳನ್ನ ಛಿದ್ರ ಮಾಡಿಬಿಡ್ತು. ಭಾರತದ ಆಪತ್ ಬಾಂಧವ ಗೇಮ್ ಚೇಂಜರ್ ಸುದರ್ಶನ್ ಚಕ್ರ ಪಾಕಿಸ್ತಾನವನ್ನ ಮುಗಿಲಲ್ಲೇ ಹೊಡೆದು ಉರುಳಿಸಿತು. ಭಾರತದ ಜಮ್ಮು, ಅಖ್ನೂರ್, ಉಧಂಪುರ್, ಆರ್ಎಸ್ಪುರ, ಸಾಂಬಾ ನಗರಗಳ ಮೇಲೆ ಪಾಕ್ ಸೇನೆ ಕ್ಷಿಪಣಿಗಳನ್ನು ಹಾರಿಸಿತು. ಆದರೆ ಪಾಕಿಸ್ತಾನದ ಎಲ್ಲಾ ದಾಳಿಯನ್ನು ಭಾರತ ನುಚ್ಚು ನೂರು ಮಾಡಿತು. ಮುಗಿಲಲ್ಲೇ ಪಾಕ್ ಕ್ಷಿಪಣಿಗಳನ್ನ ಭಾರತೀಯ ಸೇನೆ ಛಿದ್ರ ಮಾಡಿ ಬಿಸಾಕ್ತು. ಪಾಕ್ 12 ನಗರಗಳ ಮೇಲೆ ರಣಭೀಕರ ದಾಳಿ. ಅದ್ಯಾವಾಗ ಪಾಕಿಸ್ತಾನ ಜಮ್ಮು ಏರ್ಪೋರ್ಟ್ ಮೇಲೆ ದಾಳಿ ಮಾಡೋಕೆ ಯತ್ನಿಸಿತು, ಭಾರತ ಕೆರಳಿ ಕೆಂಡವಾಯಿತು. ರೌದ್ರ ರೂಪ ತಾಳಿದ ಹಿಂದೂಸ್ತಾನ ಪ್ರತಿ ದಾಳಿಯನ್ನ ಶುರು ಮಾಡಿಯೇ ಬಿಟ್ಟಿತ್ತು. ಪಾಕಿಸ್ತಾನದ 12 ನಗರಗಳ ಮೇಲೆ ಭಾರತೀಯ ಸೇನೆ ಭಯಾನಕ ಕೌಂಟರ್ ಅಟ್ಯಾಕ್ ಮಾಡಿತು. ರಾವಲ್ಪಿಂಡಿ, ಲಾಹೋರ್, ಕರಾಚಿ, ಚಕ್ವಾಲ್, ಗುಜ್ರಾನ್ವಾಲ್, ಮಿಯಾನು, ಚೋರಾ, ಬಹಾವಲ್ಪುರ್ ನಗರಗಳ ಮೇಲೆ ಗುಂಡಿನ ಸುರಿಮಳೆಯನ್ನೇ ಸುರಿಸಿತು. ನಮ್ಮ ದಾಳಿಗೆ ಪಾಕಿಸ್ತಾನ ಛಿದ್ರವಾಗಿ ಹೋಯಿತು. 50ಕ್ಕೂ ಹೆಚ್ಚು ಪಾಕ್ ಕ್ಷಿಪಣಿಗಳು ಉಡೀಸ್. ಪಾಪಿ ಪಾಕಿಸ್ತಾನದ 50ಕ್ಕೂ ಹೆಚ್ಚು ಕ್ಷಿಪಣಿಗಳನ್ನ ಭಾರತ ಉಡೀಸ್ ಮಾಡಿದೆ. ಗೇಮ್ ಚೇಂಜರ್ S-400 ಎಲ್ಲಾ ಕ್ಷಿಪಣಿಗಳನ್ನ ಆಕಾಶದಲ್ಲೇ ಪೀಸ್ ಮಾಡಿದೆ. ಡ್ರೋನ್ಗಳನ್ನು ಕೂಡ ನಾಶ ಮಾಡಿದೆ. 4 ಪಾಕ್ ಯುದ್ಧ ವಿಮಾನಗಳು ಧ್ವಂಸ. ಒಂದಲ್ಲ ಎರಡಲ್ಲ, ಪಾಕಿಸ್ತಾನದ ಬರೋಬ್ಬರಿ 4 ಯುದ್ಧ ವಿಮಾನಗಳನ್ನ ಭಾರತೀಯ ವಾಯುಸೇನೆ ಹೊಡೆದು ಹಾಕಿದೆ. ಅಷ್ಟೇ ಅಲ್ಲ, ಓರ್ವ ಪೈಲಟ್ನ ಸೇನೆ ವಶಕ್ಕೆ ಪಡೆದುಕೊಂಡಿದೆ. ನೋಡಿದ್ರಲ್ವಾ, ಇದು ಜಸ್ಟ್ ಟ್ರೈಲರ್ ಅಷ್ಟೇ. ಭಾರತ ಅಸಲಿ ಯುದ್ಧವನ್ನ ಶುರು ಮಾಡಿಲ್ಲ. ಒಂದು ವೇಳೆ ಶುರು ಮಾಡಿದ್ರೆ ಪಾಕಿಸ್ತಾನ ಭೂಪಟದಲ್ಲೇ ಇರೋದಿಲ್ಲ. ಹೀಗೊಂದು ದೇಶ ಅನ್ನೋಕೆ ಒಂದೇ ಒಂದು ಕುರುಹು ಕೂಡ ಸಿಗೋದಿಲ್ವೇನೋ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.